ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಅಮರಜ್ಯೋತಿ ಶಾಲೆಯ ಇತಿಹಾಸದಲ್ಲಿ ಬಹಳ ಒಂದು ಸುದಿನ ಅಂತ ನಾವು ಹೇಳಬೇಕಾಗ್ತದೆ. ನಮ್ಮ ಅಮರಜ್ಯೋತಿ ಶಾಲೆ ಸುಮಾರು 25 ವರ್ಷಗಳ ಹಿಂದೆ ಮುಳಬಾಗಿಲು ತಾಲೂಕಿನಲ್ಲಿ ಪ್ರಾರಂಭ ಆಗಿ ಸತತವಾಗಿ 20 ವರ್ಷಗಳಿಂದ ಕೂಡ 100ಕ್ಕೆ 100 ಫಲಿತಾಂಶವನ್ನು ಪಡಿತಾ ಇರತಕ್ಕಂಥದ್ದು ಎಲ್ರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ಅದೇ ರೀತಿ ಈ ಬಾರಿ ಕೂಡ 100ಕ್ಕೆ 100 ಫಲಿತಾಂಶವನ್ನು ನಮ್ಮ ಶಾಲೆ ಹೊಂದಿದೆ. ಇದರಲ್ಲಿ ಸುಮಾರು 85 ಜನ ಅತ್ಯುತ್ತಮ ಶ್ರೇಣಿನಲ್ಲಿ ಮತ್ತು 30 ಚಿಲ್ಲರೆ ಫಸ್ಟ್ ಕ್ಲಾಸಲ್ಲಿ ಕೂಡ ತೇರ್ಗಡೆ ಆಗಿರ್ತಾರೆ. ಇವರಲ್ಲಿ ಅತಿ ಹೆಚ್ಚಿನ ಮಾರ್ಕ್ಸನ್ನು ಜೀವಿತ ಅನ್ನೋ ನಮ್ಮ ಮಗು 623 ಮಾರ್ಕ್ಸನ್ನು ಪಡ್ಕೊಂಡಿದ್ದಾಳೆ. ಹಾಗೆಯೇ ಇನ್ನೂ ನಮ್ಮ ದರ್ಶಿನಿ 622 ಮಾರ್ಕ್ಸನ್ನು ಪಡ್ಕೊಂಡಿದ್ದಾರೆ. ಮತ್ತು ಹರ್ಷವರ್ಧನ್ 622 ಮಾರ್ಕ್ಸನ್ನು ಪಡ್ಕೊಂಡಿದ್ದಾನೆ. ತರುಣ್ ಅಂತ ಅವನು ಕೂಡ 622 ಮಾರ್ಕ್ಸನ್ನು ಪಡೆದು ಅತ್ಯುನ್ನತ ಶ್ರೇಣಿನಲ್ಲಿ ಮಾರ್ಕ್ಸನ್ನು ಪಡೆದು ನಮ್ಮ ಶಾಲೆಗೆ ಕೀರ್ತಿಯನ್ನು ತಂದಿದ್ದಾರೆ. ಅವರಿಗೆ ಮತ್ತು ಅವರ ಪೋಷಕರಿಗೆ ನಮ್ಮ ಶಾಲೆಯ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆಯೇ ಮುಂದಿನ ದಿನಗಳಲ್ಲಿ ಕೂಡ ಏನು ಈ ಮಕ್ಕಳು ಸಾಧನೆಗೆ ನಾವೆಲ್ಲ ಕೂಡ ಹರ್ಷ ವ್ಯಕ್ತಪಡಿಸ್ತಾ ಇದಕ್ಕೆ ಕಾರಣರಾದಂಥ ನಮ್ಮ ಉಪಾಧ್ಯಾಯರು, ಉಪನ್ಯಾಸಕರು ಮತ್ತು ಮುಖ್ಯೋಪಾಧ್ಯಾಯರು ಮತ್ತು ಪ್ರಿನ್ಸಿಪಾಲು ಎಲ್ರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸೋದಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಾಗೂ ಮಕ್ಕಳ ಭವಿಷ್ಯ ಉಜ್ವಲವಾಗಲಿ ಅಂತೇಳಿ ನಾನು ಹಾರೈಸ್ತಾ ಇದ್ದೀನಿ. SLC ಫಲಿತಾಂಶ ಇನ್ನೂ ಹೆಚ್ಚಿಗೆ ಬರಬೇಕಾಗಿತ್ತು. ನಾನು ಆ ದರ್ಶಿನಿ ಮತ್ತು ಈ ಜೀವಿಕಾ ಇನ್ನೂ ಬರ್ತಾಯಿತ್ತು ಮಾರ್ಕ್ಸ್ ಅಂದ್ಕೊಂಡೆ. ನಾನು 2 ಮಾರ್ಕ್ಸು 3 ಮಾರ್ಕ್ಸ್ ಕಡಿಮೆ ಆಗಿದೆ. ಇರಲಿ, ಆದರೂ ಕೂಡ ಒಳ್ಳೆಯ ಫಲಿತಾಂಶ ಬಂದಿದೆ. ಅಮರಜ್ಯೋತಿ ಶಾಲೆಗೆ 125 ವಿದ್ಯಾರ್ಥಿಗಳಲ್ಲಿ 125 ವಿದ್ಯಾರ್ಥಿಗಳು ಕೂಡ ಪ್ರಥಮ ದರ್ಜೆಯಲ್ಲಿ ಪಾಸಾಗಿದ್ದಾರೆ. ಮತ್ತು ಇದು ಸತತ 20 ವರ್ಷಗಳಿಂದ ಅಮರಜ್ಯೋತಿ ಶಾಲೆ 100ರ ಫಲಿತಾಂಶ ಪಡೀತಾ ಬರ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಆಡಳಿತ ಮಂಡಳಿ, ಶಿಕ್ಷಕರು ಮತ್ತು ಪೋಷಕರ ಒಂದು ಸಹಕಾರ ಅಂತ ನನ್ನ ಅಭಿಪ್ರಾಯ. ಮುಂದೆ ಕೂಡ ಇವರು ಉನ್ನತ ವ್ಯಾಸಂಗಕ್ಕೆ ಹೋಗೋ ಸಂದರ್ಭದಲ್ಲಿ ಚೆನ್ನಾಗಿ ಓದಲಿ ಅಂತ ದೇವರಿನ ನಾವು ಬೇಡ್ಕೊಳ್ತಾ ಚೆನ್ನಾಗಿ ಆಗಲಿ ಅಂತ ಆಶೀರ್ವಾದ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲ ಮಕ್ಕಳು ಒಳ್ಳೆ ಮಾರ್ಕ್ಸ್ ಸೊ ನನ್ನ ಒಂದು ಅಭಿಪ್ರಾಯ ಏನಂದರೆ, ಅಮರಜ್ಯೋತಿ ಶಾಲೆ ಅಂತಕ್ಕಂಥದ್ದು ಒಂದು ಒಳ್ಳೆ ಕ್ವಾಲಿಟಿ ರಿಸಲ್ಟ್ಸ್ ಕೊಡಬೇಕು ಅಂತ. LKG ಇಂದ ಡಿಗ್ರಿವರೆಗೂ ಈ ವರ್ಷ PG ಕೂಡ ಮಾಡಿದ್ದೀವಿ, MBA MCom ಮಾಡಿದ್ದೀವಿ. ಪ್ರತಿಯೊಂದು ಕೂಡ ಕ್ವಾಲಿಟಿ ಎಜುಕೇಷನಲ್ಲಿ ಮಕ್ಕಳು ಆಚೆ ಬರಬೇಕು ಅನ್ನೋದೇ ನನ್ನ ಉದ್ದೇಶ. ಈಗ ಆಲ್ರೆಡಿ ಫಸ್ಟ್ ಸ್ಟ್ಯಾಂಡರ್ಡಿಂದನೇ IIT ಕೋಚಿಂಗ್ ಕೊಡ್ತಾ ಇದ್ವಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ. ಮುಂದೆ ಮಕ್ಕಳು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಯಾವ ರೀತಿ ಅವ್ರು ಫೇಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಒಳ್ಳೆಯ ಎಜುಕೇಷನ್ನ ಕೊಡ್ತಾ ಇದ್ದೀವಿ. ಎಸ್ಪೆಷಲಿ SSLCಯಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಸುಮಾರು 12ಕ್ಕಿಂತ ಹೆಚ್ಚಿಗೆ ಪರೀಕ್ಷೆಗಳನ್ನು ಮಾಡಿ ಅವರನ್ನು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ ಮತ್ತು ರಾಜ್ಯ ಮಟ್ಟಕ್ಕೆ ನಾವು ಕಾಂಪಿಟೇಷನ್ ಕೊಡಬೇಕು ಅಂತ ಉದ್ದೇಶದಿಂದ ನಾವು ಆ ಸ್ಟೆಪ್ಸನ್ನು ತಗೊಂಡಿರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ನಾಗರಾಜ್ ಸರ್ ಆಗ್ಬೋದು, ನಾವಾಗ್ಬೋದು, ಚಂಗಾರೆಡ್ಡಿ ಆಗ್ಬೋದು, ಎಲ್ಲ ಶಿಕ್ಷಕರಾಗ್ಬೋದು, ಎಲ್ಲರೂ ಕೂಡ ಸಹಕಾರ ಇದೆ. ಈ ಸಹಕಾರ ಒಬ್ಬರಿಂದ ಮಾಡೋಕ್ಕಾಗಲ್ಲ. ಎಲ್ಲರೂ ಕೈ ಜೋಡಿಸಿ ಈ ಥರ ಮಕ್ಕಳ ಒಂದು ಶೈಕ್ಷಣಿಕ ಅಭಿವೃದ್ಧಿ ಚೆನ್ನಾಗಿ ಆಗಬೇಕನ್ನೋ ಉದ್ದೇಶದಿಂದ ನಾವು ಮಾಡಿದ್ರಿಂದ ದೇವರು ಒಳ್ಳೆಯ ಫಲಿತಾಂಶವನ್ನು ನಮಗೆ ಕೊಡ್ತಾ ಬರ್ತಾ ಇದ್ದಾರೆ. ಎಲ್ಲರಿಗೂ ನಮಸ್ತೆ. ಈ ವರ್ಷದ 10ನೇ ತರಗತಿಯ ಒಂದು ಫಲಿತಾಂಶ ಕಂಡಾಗ ನನ್ನ ಮಗಳು ಓದ್ತಾ ಇದ್ದಿದ್ದಕ್ಕಿಂತ ನಮಗೆ ಈ ಶಾಲೆಯಲ್ಲಿರುವಂಥ ಒಂದು ಶಿಸ್ತಿನ ಇದ್ರ ಬಗ್ಗೆ ನನಗೆ ತುಂಬ ಖುಷಿ ಆಯಿತು. ಹಾಗೆ ಅದೇ ರೀತಿ ಮಗಳು ಒಂದು ಕಷ್ಟಪಟ್ಟು ಓದ್ತಾ ಇದ್ದಿದ್ದಕ್ಕೆ
ಪ್ರತಿಫಲ ಸಿಕ್ಕಿರೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಅದೇ ರೀತಿ ಉಳಿದಿರೋಂಥ ವಿದ್ಯಾರ್ಥಿಗಳು ಕೂಡ ಮುಂದೆ ಒಳ್ಳೆಯ ಒಂದು ಭವಿಷ್ಯ ಸಿಗಲಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೊಡ್ತೀವಿ. ಮತ್ತು ನಾವು ತುಂಬ ಒಂದು ಸಂತೋಷವಾಗಿದ್ದೀವಿ ಮಗಳ ಒಂದು ವಿದ್ಯಾಭ್ಯಾಸದ ಒಂದು ಪ್ರಗತಿ ಬಗ್ಗೆ. 625ಕ್ಕೆ 623 ಅಂಕಗಳನ್ನು ಪಡೆದು ಶಾಲೆಯಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿರ್ತಾಳೆ ಮಗಳು ಜೀವಿಕಾ. ತುಂಬ ಖುಷಿ ಆಗ್ತಾ ಇದೆ ಈ ಸಂದರ್ಭದಲ್ಲಿ. ಅಮರಜ್ಯೋತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂತಹ ನಾಗರಾಜಣ್ಣನವರೇ, ಅಶೋಕ್ ಸರ್ ಅವರೇ, ಹಾಗೂ ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಶಿಕ್ಷಕ ಮಿತ್ರರೇ ಹಾಗೂ ಪೋಷಕ ಮಿತ್ರರೇ, ಹಾಗೂ ಇಲ್ಲಿ ಹೆಚ್ಚು ಅಂಕಗಳು ಗಳಿಸಿರ್ತಕ್ಕಂತಹ ವಿದ್ಯಾರ್ಥಿಗಳೇ, ನಾನು ಒಬ್ಬ ಶಿಕ್ಷಕನಾಗಿದ್ದು ನಮ್ಮ ಮಗ 622 ಅಂಕಗಳನ್ನ ಗಳಿಸಿರ್ತಕ್ಕಂಥದ್ದು ಹೆಮ್ಮೆಯ ವಿಷಯ. ಆದರೆ ಎಲ್ಲೋ ಒಂದು ರೀತಿ ಸಂಕೋಚ ಆಗಿದೆ. ಇನ್ನೂ ಒಂದೆರಡು ಮಾರ್ಕ್ಸ್ ಬರಬೇಕಾಗಿತ್ತು. ಯಾವುದೋ ಒಂದು ಇದರಲ್ಲಿ ಹೆಚ್ಚು ಕಮ್ಮಿ ಆಗಿರ್ಬೋದು, ಆದ್ರೂ ಪರವಾಗಿಲ್ಲ, ತುಂಬ ಹೆಮ್ಮೆಯ ವಿಷಯ ಆಗಿದೆ. 625 ಇದಕ್ಕಿಂತ ಇನ್ನು PUC ನಲ್ಲಿ ಇದಕ್ಕಿಂತ ಉತ್ತಮ ಅಂಕಗಳನ್ನ ಗಳಿಸ್ತಾನೆ ಅಂತಕ್ಕಂಥ ಒಂದು ವಿಶ್ವಾಸ ನನಗಂತೂ 100ಕ್ಕೆ 100% ವಿಶ್ವಾಸ ಇದೆ. ಅದರಲ್ಲಿ ಸಂದೇಹನೇ ಇಲ್ಲ. ಇಲ್ಲಿ ಮಾತು ಕೊಡ್ತಾ ಇದ್ದೀನಿ ಎಲ್ಲರ ಮುಂದೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅವನಂತೂ ಒಳ್ಳೆ ಅಂಕಗಳು ಗಳಿಸ್ತಾನೆ ಅಂತ. ಅಮರಜ್ಯೋತಿ ಸ್ಕೂಲಿನ ಪೋಷಕರಿಗೂ ಮತ್ತು ಇಲ್ಲಿ ಬಂದಿರೋ ಎಲ್ಲರಿಗೂ ಧನ್ಯವಾದಗಳು. ಮತ್ತು ನಮ್ಮ ನಾಗರಾಜನವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇವೆ. ಒಳ್ಳೆಯ ರಿಸಲ್ಟನ್ನು ಕೊಟ್ಟಿದ್ದಾರೆ ನಮಗೂ. ಮತ್ತು ಈ ಶಾಲೆಯಲ್ಲಿ ಮುಂಬರುವ ಹುಡುಗರಾಗಲಿ ಹುಡುಗಿರಾಗಲಿ ಎಲ್ರಿಗೂ ಚೆನ್ನಾಗಿ ಎಜುಕೇಷನ್ ಹಿಂಗೆ ಇರಲಿ ಅಂತ ಬಯಸ್ತಾ ಇದ್ದೀವಿ. ಇಲ್ಲಿ ಶಿಕ್ಷಕರು ಎಲ್ಲ ಶಿಕ್ಷಣ ಎಲ್ಲ ಸೂಪರ್ ಆಗೈತೆ. ಅವ್ರಿಗೆ ಎಲ್ಲ ಚೆನ್ನಾಗಿ ಮೋಟಿವೇಶನ್ ಮಾಡಿ ಮಕ್ಕಳಿಗೆಲ್ಲ ಚೆನ್ನಾಗಿ ಎಜುಕೇಷನ್ ಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಜೀವಿಕಾ ಅಂತ. ಅಮರಜ್ಯೋತಿ ಶಾಲೆಯಲ್ಲಿ ಓದಿದ್ದು ತುಂಬ ಖುಷಿ ಆಗ್ತಿದೆ. ಇಲ್ಲಿನ ಶಿಕ್ಷಕರು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ನಾನು 623 ಸ್ಕೋರ್ ಮಾಡೋಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ದೀನೋ ಟೀಚರ್ಸ್ದು ಅಷ್ಟೇ ಎಫರ್ಟ್ಸ್ ಇದೆ. ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಎಲ್ಲರೂ ತುಂಬ ಚೆನ್ನಾಗಿ ಗೈಡೆನ್ಸ್ ಕೊಡ್ತಾರೆ ನಮಗೆಲ್ಲರಿಗೂ. ಸ್ಟೂಡೆಂಟ್ಸ್ಗೆ ಮೋಟಿವೇಟ್ ಮಾಡ್ತಾರೆ. ಸ್ಪೆಷಲ್ ಕ್ಲಾಸಸ್ ಎಲ್ಲ ಚೆನ್ನಾಗಿ ಹೇಳ್ಕೊಡ್ತಾರೆ. ನನ್ನ ಶ್ರಮ ನಾನು ಇಲ್ಲಿ ಕೇಳಿಸ್ಕೊತಾ ಇದ್ದೆ. ಕ್ಲಾಸಸ್ ನೀಟಾಗಿ ಕೇಳಿಸ್ಕೊಂಡು ಮನೇಲಿ ಹೋಗಿ ರಿವಿಷನ್ ಮಾಡ್ತಿದ್ದೆ. ಪೇರೆಂಟ್ಸು ತುಂಬ ಚೆನ್ನಾಗಿ ನೋಡ್ಕೋತಿದ್ರು, ಮೋಟಿವೇಟ್ ಮಾಡ್ತಿದ್ರು, ಓದೋಕ್ಕೆ ಸಪೋರ್ಟ್ ಮಾಡ್ತಿದ್ರು. ಟೀಚರ್ಸ್ ಚೆನ್ನಾಗಿ ಹೇಳ್ಕೊಡ್ತಿದ್ರು. ಮ್ಯಾನೇಜ್ಮೆಂಟೂ ತುಂಬ ಚೆನ್ನಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ದರ್ಶಿನಿ ಅಂತ. ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಓದಿ ನನಗೆ 622 ಅಂಕ ಬಂದಿದೆ 625ಕ್ಕೆ. ತುಂಬ ಖುಷಿ ಆಗ್ತಿದೆ. ಮೊದಲಿಗೆ ನಾಗರಾಜ್ ಸರ್ ಅವ್ರಿಗೆ, ಅಶೋಕ್ ಸರ್ ಅವ್ರಿಗೆ, ಹಾಗೆ ನಮ್ಮ ಹೆಡ್ ಮಾಸ್ಟರ್ ಆಗಿರುವಂಥ ಸಂಗಾರೆಡ್ಡಿ ಸರ್ಗೆ, ಹಾಗೂ ನಮ್ಮೆಲ್ಲ ಟೀಚಿಂಗ್ ಸ್ಟಾಫ್ಗೂ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಾಟಮ್ ಆಫ್ ಮೈ ಹಾರ್ಟಿಂದ ತುಂಬ ಖುಷಿ ಆಗ್ತಿದೆ. ಇಲ್ಲಿನ ಎಫರ್ಟ್ಸ್, ಇಲ್ಲಿನ ಪರಿಶ್ರಮ ಮುಂದೆ ಫ್ಯೂಚರಲ್ಲಿ ನಂಗೆ ತುಂಬ ಯೂಸ್ ಆಗುತ್ತೆ. ಈ ಸ್ಕೂಲಲ್ಲಿ ಓದಿದ್ದು ಅಂತೂ ನನಗೆ ಫುಲ್ ಮೆಮೊರಬಲ್ ಆಗಿರುತ್ತೆ. ಚಿಕ್ಕ ವಯಸ್ಸಿಂದ ಏನೇ ಓದಿದ್ರು 10th ಅನ್ನೋದು ಒಂದು ಮೆಮೊರಬಲ್ ಈವೆಂಟ್. ಸೊ ನಾನು ಈ ಸಂಸ್ಥೆಗೆ ಸೇರಿಕೊಂಡು ಒಳ್ಳೆ ಅಂಕ ಪಡೆದಿದ್ದೀನಿ. ಅದು ನಂಗೆ ತುಂಬ ಖುಷಿ ಆಗ್ತಿದೆ. ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರೋ ಹೋದ್ರೂ 622 ಅಂಕ ಬಂದು ನನಗೆ ಪೇರೆಂಟ್ಸ್ನ ಪ್ರೌಡ್ ಮಾಡಿದ್ದೀನಿ, ಟೀಚರ್ಸ್ನೂ ಪ್ರೌಡ್ ಮಾಡಿದ್ದೀನಿ. ಹಾಗೆ ಇಲ್ಲಿನ ಟೀಚರ್ಸ್ ನನಗೆ ಫುಲ್ ಸಪೋರ್ಟ್ ಮಾಡಿದ್ದಾರೆ, ಫುಲ್ ಗೈಡೆನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರಿಗೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಬೇಕು. ಹಾಗೂ ನನ್ನ ಈ ಮಟ್ಟಕ್ಕೆ ತಂದಿರೋ ಎಲ್ಲ ಟೀಚರ್ಸ್ಗೂ, ನನ್ನ ಪೇರೆಂಟ್ಸ್ಗೂ, ಹಾಗೂ ನನ್ನ ಸಪೋರ್ಟ್ ಮಾಡಿರೋಂಥ ಎಲ್ಲ ಫ್ರೆಂಡ್ಸ್ಗೂ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರ್ಷವರ್ಧನ್. ನಾನು ಅಮರಜ್ಯೋತಿ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿ. ನಾನು 625 ಅಂಕಗಳಿಗೆ 622 ಅಂಕಗಳನ್ನು ಗಳಿಸಿ ನಮ್ಮ ಶಾಲೆಯನ್ನು ಒಂದು ಉನ್ನತ ಸ್ಥಾನಕ್ಕೆ ತಗೊಂಡೋಗಿದ್ದೀನಿ ಅಂತ ನಾನು ನಂಬ್ತೀನಿ. ಇದಕ್ಕೆಲ್ಲ ಕಾರಣ ನಮ್ಮ ಶಿಕ್ಷಕರು, ನಾಗರಾಜ್ ಸರ್, ಅಶೋಕ್ ಸರ್, ಮತ್ತು ನನ್ನ ಮೇಲೆ ಇಟ್ಕೊಂಡಿರೋ ನಂಬಿಕೆ. ಆದರೂ 3 ಮಾರ್ಕ್ ಕಳ್ಕೊಂಡಿದ್ದೀನಿ, ಅದೊಂದು ಬೇಜಾರು. ಪರವಾಗಿಲ್ಲ, ನಾನು ಮುಂದಿನ PUCಯಲ್ಲಿ ಚೆನ್ನಾಗಿ ತೆಗಿತೀನಿ ಮಾರ್ಕ್ಸು ಅಂತ ನಾನು ನಂಬ್ಕೊತೀನಿ.
ನಮ್ಮ ಟೀಚರ್ಸ್ಗೆ ಜಾಸ್ತಿ ಥ್ಯಾಂಕ್ಸ್ ಅಂತ ಹೇಳಬೇಕು. ಅವ್ರ ವಿಶ್ವಾಸ, ಅವ್ರ ಮೋಟಿವೇಶನ್ ಇಲ್ಲದೆ ನಾನೇನು ಇಲ್ಲ ಅಂತ ನಾನು ಹೇಳ್ತೀನಿ. ನಮ್ಮ ಶಾಲೆಯಲ್ಲಿ ಮಿಡ್ ಟರ್ಮ್ ಎಕ್ಸಾಮ್ ಆಗಲಿ 12 ಪ್ರಿಪ್ರೇಟರೀಸ್ನ ನಡ್ಕೊಟ್ರು. ಅದು ಜಾಸ್ತಿ ಹೆಲ್ಪ್ ಆಯಿತು ನಮ್ಮ ಮಿಸ್ಟೇಕ್ಸ್ನ ನಾವು ಕರೆಕ್ಟ್ ಮಾಡ್ಕೊಳಕ್ಕೆ. ಮತ್ತು ಆ ಮಿಸ್ಟೇಕ್ಸ್ ಏನಿದೆ ಟೀಚರ್ಸು ರೆಕ್ಟಿಫೈ ಮಾಡಿ ಅದನ್ನು ಮಾಡಬಾರ್ದು ಅಂತ ಗೈಡೆನ್ಸ್ ಕೊಟ್ಟರು. ಅದು ತುಂಬ ಹೆಲ್ಪ್ ಆಯಿತು. ಇಲ್ಲದೇ ಇದ್ದರೆ ಇಷ್ಟು ಅಂಕ ಕಳ್ಕೊಳಕ್ಕೆ ಸಾಧ್ಯವಾಗ್ತದೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ತರುಣ್ ಅಂತ. ಅಮರಜ್ಯೋತಿ ವಿದ್ಯಾಸಂಸ್ಥೆಯಲ್ಲಿ ಓದಿರೋದು ನನಗೆ ತುಂಬ ಗೌರವವಾಗಿದೆ. ಇಲ್ಲಿನ ಶಿಕ್ಷಕರು ಹಾಗೂ ನಮ್ಮ ನಾಗರಾಜ್ ಸರ್ ಅವರು ಹಾಗೂ ಅಶೋಕ್ ಸರ್ ಅವರ ಬೋಧನೆಯಿಂದ ನಾನು ಇಷ್ಟು ಅಂಕಗಳನ್ನು ಗಳಿಸಲು ಸಾಧ್ಯವಾಯಿತು. ಹಾಗೂ ಇಲ್ಲಿ 12 ಪ್ರಿಪ್ರೇಟರಿಗಳನ್ನು ಮಾಡಿದರು. ಅದು ಮಾಡಿದ್ದರಿಂದ ನಾವು ನಮ್ಮ ತಪ್ಪುಗಳನ್ನು ತಿಳಿದುಕೊಂಡು ಕೊನೆಯ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಸಾಧ್ಯವಾಯಿತು. ಹಾಗೂ ಇಷ್ಟು ಅಂಕಗಳನ್ನು ಪಡೆದಿರೋವರೆಗೂ ನಮ್ಮ ಊರಿಗೆ ಹಾಗೂ ನಮ್ಮ ಸಂಸ್ಥೆಗೆ ತುಂಬ ಗೌರವಕರವಾಗಿದೆ. ನಮಸ್ಕಾರ. ಅಮರಜ್ಯೋತಿ ವಿದ್ಯಾಸಂಸ್ಥೆಗೆ ಧನ್ಯವಾದಗಳು. ನನ್ನ ಮಗಳು ಇಲ್ಲಿ 10th ಸ್ಟ್ಯಾಂಡರ್ಡ್ಗೆ ಅಡ್ಮಿಷನ್ ಆಗಿ ಒಳ್ಳೆ ಅಂಕ ಪಡೆದಿದ್ದಾಳೆ. 625ಕ್ಕೆ 622 ಅಂಕ ತಗೊಂಡು ದ್ವಿತೀಯ ಸ್ಥಾನದಲ್ಲಿ ಇದ್ದಾಳೆ. ಇಲ್ಲಿ 12 ಪ್ರಿಪ್ರೇಟರಿಗಳನ್ನು ಮಾಡಿ ಮಕ್ಕಳನ್ನ ಪೂರ್ವ ಸಿದ್ಧತೆಯಾಗಿ ಪ್ರಿಪೇರ್ ಮಾಡಿ ಆನ್ಯಲ್ ಎಕ್ಸಾಮಲ್ಲಿ ಚೆನ್ನಾಗಿ ಅಂಕ ಬರೋ ಥರ ಮಾಡಿದ್ದಾರೆ. ಇಲ್ಲಿನ ಎಲ್ಲ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳು.